ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವತ್ತು ಚಿಕನ್ನಿಂದ ಈಸಿಯಾಗಿ ಒಂದು ಗಾರ್ಲಿಕ್ ಚಿಕನ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಆಗಷ್ಟು ಚಿಕನನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ನೀವು ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ, ಹಾಗೆ ಅರ್ಧ ಟೀ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಎರಡನ್ನೂ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿಬಿಟ್ಟು ನಾನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿನಿಮಮ್ ನೀವು ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕಾಗತ್ತೆ. ಇಲ್ಲ ನೀವು ನೆಕ್ಸ್ಟ್ ಮಾರ್ನಿಂಗ್ ಮಾಡೋದು ಅನ್ನೋದಿದ್ದರೆ ಓವರ್ ನೈಟ್ ಸಹ ನೀವು ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಬೋದು. ಆಮೇಲೆ ಇದಕ್ಕೆ ನಾನು ಒಂದು 7-8 ಎಸ್ಲು ಬೆಳ್ಳುಳ್ಳಿಯನ್ನು ಈ ರೀತಿ ದೊಡ್ಡದಾಗಿ ಕ್ರಷ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್. ಇದಕ್ಕೆ ನೀವು ಇದು ಎಷ್ಟು ನೀವು ಜಾಸ್ತಿ ಹಾಕ್ತಿರೋ ಆವಾಗ ಇದು ತುಂಬ ಫ್ಲೇವರ್ಫುಲ್ಲಾಗೂ ಬರುತ್ತೆ, ಹಾಗೆ ನಿಮಗೆ ಇದೊಂದು ಡಿಫ್ರೆಂಟಾಗಿ ಟೇಸ್ಟನ್ನು ಸಹ ಕೊಡುತ್ತೆ. ನಾನು ಇಲ್ಲಿ ಸಾಲ್ಟು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಕಮ್ಮಿ ಆಗುತ್ತೆ ಅಂದರೆ ಮತ್ತೆ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾವು ಅಚ್ಕಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಇದೇ ಮೇಯ್ನು ಖಾರ ಇದಕ್ಕೆ. ಹಾಗಾಗಿ ಇದಕ್ಕೆ ಅಚ್ಕಾರದ ಪುಡಿನೂ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕಾಗೋದಿಲ್ಲ. ತುಂಬ ಮಿನಿಮಮ್ ಇಂಗ್ರೀಡಿಯೆಂಟ್ಸಿಂದ, ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಹಾಗೆ ತುಂಬ ಕ್ವಿಕ್ಕಾಗೂ ಸಹ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಬರುತ್ತೆ. ಇದಕ್ಕೆ ಇನ್ನೊಂದು ಐಟಮನ್ನು ನಾನು ಇಲ್ಲಿ ಇದು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಒಂದು ಆನಿಯನನ್ನು ನಾನು ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಸಹ ಮಾಡ್ಕೊಳ್ಬೋದು. ಆದರೆ ಇದು ಆ್ಯಡ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಮೊದಲೇನೆ ಈ ರೀತಿ ಫ್ರೈ ಮಾಡಿ ತಗೊಳ್ಬೋದು. ಇಲ್ಲಾಂದರೆ ನೀವು ಇದಕ್ಕೆ ಏನು ಒಗ್ಗರಣೆ ಮಾಡ್ಕೊಳ್ತೀರ ಚಿಕನ್ನಿಗೆ, ಆ ಟೈಮಲ್ಲೂ ಸಹ ಮಾಡ್ಕೊಳ್ಬೋದು. ಇವಾಗ ನಾನು ಒಂದು ದಪ್ಪ ತಳದ ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ. ಬಿಸಿಗಿಟ್ಕೊಂಡ್ಬಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕ್ಕೊಂಡು ನಾನು ಅದು ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ನೀವು ಯಾವುದೇ ಆಯಿಲ್ ಬೇಕಿದ್ರೂ ತೊಗೊಳ್ಬೋದು, ಕೋಕೋನಟ್ ಆದರೂ ತೊಗೊಳ್ಬೋದು, ರಿಫೈನ್ಡ್ ಆಯಿಲ್ ಆದ್ರೂ ತೊಗೊಳ್ಬೋದು. ಇದು ಎಣ್ಣೆ ಇವಾಗ ಚೆನ್ನಾಗಿ ಬಿಸಿ ಆಗಬೇಕಾಗತ್ತೆ. ಇವಾಗ ನೋಡಿ, ಇದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ಲ. ಮೊದಲಿಗೆ ಇದಕ್ಕೆ ನಾವು ಕ್ರಷ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನೀವು ಒಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋಷ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಕ್ವಿಕ್ಕಾಗೂ ಆಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಆಗುತ್ತೆ. ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿದ್ರೆ ನಿಮಗೆ ಪದೇ ಪದೇ ಇದನ್ನು ಮಾಡ್ಕೊಳ್ಬೇಕು ಅನ್ನೋಷ್ಟು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಕಡಿಮೆ ಇದು ಸಾಕಾಗುತ್ತೆ ಇಂಗ್ರೀಡಿಯೆಂಟ್ಸ್. ಇದನ್ನೇನು ನೀವು ತುಂಬ ಪ್ರಿಪ್ರೇಷನ್ ಟೈಮು ಅಂಥದ್ದೆಲ್ಲ ಏನೂ ತೊಗೊಳ್ಳೋದಿಲ್ಲ. ಹಾಗೆ ಮಕ್ಕಳಿಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ. ನೀವು ಮಕ್ಕಳಿಗೆ ಮಾಡೋದಾದರೆ ಸ್ವಲ್ಪ ಖಾರವನ್ನು ಕಡಿಮೆ ಮಾಡಿಕೊಂಡು ಮಾಡ್ಕೊಳ್ಬೋದು. ಇವಾಗ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಕಲ್ಲರು ಬ್ರೌನ್ ಆಗಿ ಬರ್ತಾ ಇದೆಯಲ್ಲ. ನಾನು ಮ್ಯಾರಿನೇಷನಿಗೂ 1 ಟೀ ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಇನ್ನೂ 2 ಟೀ ಸ್ಪೂನ್ ಆಗಷ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಂಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಖಾರದ ಪುಡಿ ಆ್ಯಡ್ ಮಾಡಬೇಕಾದ್ರೆ ಫ್ಲೇಮನ್ನು ಫುಲ್ಲು ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಬೇಗ ಸೀದು ಹೋಗಿಬಿಡುತ್ತೆ, ಕಹಿ ಬರುತ್ತೆ. ಇವಾಗ ನಾನು ಇನ್ನೊಂದು ಇಂಗ್ರೀಡಿಯೆಂಟು ನಾನು ಅವಾಗ ತೋರಿಸೋದಕ್ಕೆ ಮರ್ತು ಬಿಟ್ಟಿದ್ದೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗಷ್ಟು ಸೋಯಾಬೀನ್ ಸಾಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಚ್ಕಾರದ ಪುಡಿ ಹಾಕಿದ ತಕ್ಷಣ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಹಾಕಿ ತಿರ್ಗಿಸ್ಕೊಂಡ ನಂತರ ನೀವು ಮ್ಯಾರಿನೇಷನ್ ಮಾಡ್ಕೊಂಡಿರುವ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳಿ. ನೀವು ಚಿಕನ್ ಹಾಕಿದ ಮೇಲೂ ಸಹ ಇದನ್ನು ಚೆನ್ನಾಗಿ ಇದೇ ಆಯಿಲಲ್ಲೇ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ನೀರೇನೂ ಆ್ಯಡ್ ಮಾಡಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಹೈಯಾಗಿ ಇಲ್ಲಿ ಇಟ್ಕೊಂಡಿಲ್ಲ, ಯಾಕಂದರೆ ಇದು ನಾವು ಸ್ವಲ್ಪ ಮಾತ್ರ ನೀರು ಹಾಕಿ ನಾವು ಬೇಯಿಸೋದ್ರಿಂದ ಇದಕ್ಕೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಹಾಗೆ ನೀವು ಪಾತ್ರೆಯನ್ನು ಸ್ವಲ್ಪ ದಪ್ಪದ ತೊಗೊಂಡ್ರೆ ಇದು ನಿಮಗೆ ತಳಕ್ಕೆ ಅದು ಅಂಟ್ಕೊಳ್ಳೋದಿಲ್ಲ. ಇದು ಚೆನ್ನಾಗಿ ಈ ಆಯಿಲಲ್ಲಿ 2-3 ನಿಮಿಷ ಬೆಂದಿದೆ. ಈ ಟೈಮಲ್ಲಿ ನಾನೊಂದು ಅರ್ಧ ಕಪ್ ಆಗಷ್ಟು ನೀರನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ. ನೀವು ಇನ್ನೂ ಬೇಕು ಅಂದರೆ ನೀವು ಕಡಿಮೆ ನೀರನ್ನು ಹಾಕ್ಕೊಳ್ಬೋದು. ಇದು ನಾವು ಚಿಕನ್ ಬೇಯಬೇಕಾಗಿರೋದ್ರಿಂದ ನಾನಿಲ್ಲಿ ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಲಿಡ್ ಕವರ್ ಮಾಡಿಬಿಟ್ಟು ಒಂದು 3-4 ನಿಮಿಷ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಉಪ್ಪು ಎಲ್ಲ ನಂತರ ನಾವು ಟೇಸ್ಟ್ ನೋಡ್ಕೊಳ್ಬೋದು. ಇದು ಒಂದು 3-4 ನಿಮಿಷದ ನಂತರ
ಸ್ವಲ್ಪ ಕುಕ್ ಆಗಿದೆ ಇದು. ಇವಾಗ ನೀವು ಇದು ಗ್ರೇವಿ ಬೇಕು ಅನ್ನೋದಿದ್ದರೆ ನೀವು ಲಿಡ್ ಕವರ್ ಮಾಡಿಬಿಟ್ಟು ಮತ್ತೆ ಕ್ಲೀನಾಗಿ ಕುಕ್ ಮಾಡಿ ನೀವು ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಸ್ವಲ್ಪ ಸೆಮಿ ಡ್ರೈ ಬೇಕು, ಸೆಮಿ ಗ್ರೇವಿ ಬೇಕು ಅನ್ನೋದಿದ್ದರೆ ನೀವು ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಕುಕ್ ಮಾಡಿ. ಇದು ಏನು ಕುಕ್ಕಿಂಗ್ ಟೈಮ್ ಬೇಕಾಗುತ್ತೆ ಚಿಕನ್ನಿಗೆ ಅದನ್ನು ನೀವು ನೋಡ್ಕೊಂಬಿಟ್ಟು ಒಂದು 3-4 ಮಿನಿಟ್ಸು ನೀವು ಲಿಡ್ ಕವರ್ ಮಾಡಿಬಿಟ್ಟು ಕುಕ್ ಮಾಡಿ, ನಂತರ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ನೀವು ಕುಕ್ ಮಾಡಿದ್ರೆ ಇದು ನೀರೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ನಿಮಗೆ ಇನ್ನೂ ಬೇಕು ಅನ್ನೋದಿದ್ದರೆ ನೀವು ನೀರನ್ನು ಇನ್ನೂ ಕಮ್ಮಿ ಮಾಡಿಕೊಂಡು ಇದನ್ನು ಫುಲ್ಲು ಡ್ರೈ ಆಗಿನೂ ಸಹ ಮಾಡ್ಕೊಳ್ಬೋದು. ನೀವು ಇದನ್ನು 3 ರೀತಿಯಲ್ಲೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಗ್ರೇವಿ ಮಾಡ್ಕೊಳ್ಳೋದಿದ್ದರೆ ನಮ್ಮದು ಮಲೆನಾಡಿಂದು ಅಕ್ಕಿ ಕಡುಬು ಹಾಗೆ ಅಕ್ಕಿ ರೊಟ್ಟಿ ಇದನ್ನೆಲ್ಲ ನಾನು ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ಮಾಡ್ಕೊಳ್ಳೋದು ಹೇಗೆ ಅಂತ. ನೀವು ಅದನ್ನು ನೋಡಿಕೊಂಡು ಅದನ್ನು ಪ್ರಿಪೇರ್ ಮಾಡಿಕೊಂಡು ಇದ್ರ ಜೊತೆಗೆ ಅದನ್ನು ತಿನ್ಬೋದು. ಇಲ್ಲ ಅಂದರೆ ಚಪಾತಿಗೂ ಆಗುತ್ತೆ, ಗೀ ರೈಸು, ಬಿರಿಯಾನಿ ಅಥವಾ ಇಡ್ಲಿ, ನೀರು ದೋಸೆ ಇದೆಲ್ಲದ್ರ ಜೊತೆಗೂ ಇದು ಚೆಂದ ಕಾಂಬಿನೇಷನ್ ಆಗುತ್ತೆ. ನೀವು ಯಾವುದ್ರ ಜೊತೆಗೂ ಬೇಕಾದರೂ ಇದನ್ನು ನೀವು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ನಾನಿವಾಗ ಸ್ವಲ್ಪ ಡ್ರೈ ಆಗಬೇಕಾಗಿರೋದ್ರಿಂದ ನನಗೆ ಇಷ್ಟು ಗ್ರೇವಿ ಬೇಡದೇ ಇರೋದ್ರಿಂದ ನಾನು ಲಿಡ್ ಓಪನ್ ಮಾಡಿಬಿಟ್ಟು ಇನ್ನೊಂದು 3-4 ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ನಿಮಗೆ ತುಂಬ ಕ್ವಿಕ್ಕಾಗಿ ಆಗುತ್ತೆ. ನಿಮಗೆ ಚಿಕನ್ನು ಏನು ಬೇಯೋ ಟೈಮ್ ಇದೆ ಅಷ್ಟು ಮಾತ್ರ ನಿಮಗೆ ಇದು ಬೇಕಾಗೋಂಥದ್ದು. ಒಂದು 10-15 ಮಿನಿಟ್ಸಲ್ಲಿ ಇದು ನಿಮಗೆ ಆಗೋಗುತ್ತೆ. ತುಂಬ ನಿಮಗೆ ಟೈಮ್ ಇಲ್ಲದಿದ್ದಾಗ, ಅರ್ಜೆಂಟಾಗಿ ಮಾಡಬೇಕು ಅನ್ನೋದಿದ್ದಾಗ ನೀವು ಇದನ್ನು ಆರಾಮಾಗಿ ಟ್ರೈ ಮಾಡ್ಕೊಳ್ಬೋದು. ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಆದಷ್ಟು ಸುಲಭವಾಗಿ ಯಾರೇ ಬ್ಯಾಚುಲರ್ಸ್ ಇರಲಿ ಅಥವಾ ಹೊಸದಾಗಿ ಅಡುಗೆ ಕಲಿಯೋರಿರಲಿ ಯಾರೇ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ರೆಸಿಪಿಗಳನ್ನು ಆದಷ್ಟು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಎನ್ಕರೇಜ್ ಮಾಡಿ. ಈ ರೀತಿಯ ರೆಸಿಪಿಗಳನ್ನು ಆದಷ್ಟು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದು ಇನ್ನೂ ಒಂದು 2-3 ನಿಮಿಷ ಬೇಯಲಿ. ಇದು ನೋಡಿ ಇವಾಗ ಚಿಕನ್ನು ಕ್ಲೀನಾಗಿ ಕುಕ್ ಆಗಿದೆ. ಹಾಗೆ ಇವಾಗ ನೀರೆಲ್ಲ ಡ್ರೈ ಆಗಿಬಿಟ್ಟು ಇದು ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ಆಯಿಲು ನೀವು ಫಸ್ಟಿಂದನೂ ಇನ್ನೊಂದು ಸ್ವಲ್ಪ ಕಮ್ಮಿ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಇಲ್ಲ ನಿಮ್ಗೆ ಇಷ್ಟ ಇದೆ ಅನ್ನೋದಿದ್ರೆ ನೀವು ಸ್ವಲ್ಪ ಆಯಿಲು ಜಾಸ್ತಿನೂ ಹಾಕ್ಕೊಳ್ಬೋದು. ಇವಾಗ ಇದು ಆಲ್ಮೋಸ್ಟ್ ಆಲ್ ಕುಕ್ ಆಗಿದೆ. ಈ ಟೈಮಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈ ಫ್ರೈಡ್ ಆನಿಯನ್ನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ತುಂಬ ಟೇಸ್ಟ್ ಕೊಡುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಸಹ ಮಾಡ್ಕೊಳ್ಬೋದು. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನೀವು ಉಪ್ಪು ಮತ್ತು ಖಾರನ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇದು ನೋಡಿ ಫೈನಲ್ ಆಗಿ ಆಗಿದೆ. ತುಂಬ ಕಲರ್ಫುಲ್ಲಾಗಿ ಬಂದಿದೆ. ತುಂಬ ಐಟಮ್ಗಳನ್ನು ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ನೀವು ಜಸ್ಟ್ ಒಂದು ಗೀ ರೈಸು ಅಥವಾ ಬಿರಿಯಾನಿ ಅದ್ರ ಜೊತೆಗೇ ಇದನ್ನು ತುಂಬ ಕ್ವಿಕ್ಕಾಗಿ ನೀವು ಮಾಡ್ಕೊಳ್ಬೋದು. ಹಾಗೆ ಅಕ್ಕಿ ರೊಟ್ಟಿ ಇದೆಲ್ಲದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಅದರಿಂದ ನೀವು ಅದನ್ನು ಮಾಡೋದನ್ನು ಕಲ್ತ್ಕೊಳ್ಬೋದು. ಇದೇ ರೀತಿ ನನ್ನ ಎಲ್ಲ ರೆಸಿಪಿಗಳನ್ನು ನೀವು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಮುಂದೂ ಸಹ ಇದೇ ರೀತಿ ನನ್ನ ಚಾನಲ್ಲಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.